ಫ್ರೆಂಡ್ಸ್, ನಿಮ್ಗೆ ಈ ವಿಷಯ ಗೊತ್ತಿದೆ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಾನು ಇದ್ರ ಬಗ್ಗೆ ಯಾವತ್ತೂ ನಿಮ್ಮ ಮುಂದೆ ವಿಡಿಯೋನಲ್ಲಿ ಮಾತಾಡಿರಲಿಲ್ಲ. ನಮ್ಮ ಚಾನಲ್ ಅಲ್ಲಿ ಏನೆಲ್ಲ ಹೊಸ ಸ್ಮಾರ್ಟ್ ಫೋನ್ಸ್ಗಳ ಅನ್ಬಾಕ್ಸಿಂಗ್, ಕ್ಯಾಮ್ರಾ ರಿವ್ಯೂಸ್, ಸ್ಮಾರ್ಟ್ ಫೋನ್ಸ್ಗಳ ಫುಲ್ ಕಂಪ್ಯಾರಿಸನ್ ರಿವ್ಯೂಸ್, ಯಾವುದೆಲ್ಲ ಸ್ಮಾರ್ಟ್ ಫೋನ್ಸ್ಗಳ ಬಗ್ಗೆ ವಿಡಿಯೋ ನೋಡಿದ್ರೆ ಇದರಲ್ಲಿ 95% ಎಲ್ಲ ಸ್ಮಾರ್ಟ್ ಫೋನ್ಸ್ಗಳನ್ನ ನಾನು ದುಡ್ಡು ಹಾಕಿ ಪರ್ಚೇಸ್ ಮಾಡಿ ನನ್ನ ಆನೆಸ್ಟ್ ರಿವ್ಯೂ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಜನ ಇಷ್ಟೊಂದು ಫೋನ್ಸ್ಗಳು ಬರುತ್ತೆ, ಒಂದು ಗಿವ್ ಅವೇ ಮಾಡಲ್ಲ, ಕೊಡಲ್ಲ, ನನ್ ಕೊಡು ಅಂತ ಕೇಳಿದಿದ್ದೀರಾ. ಸೊ ರೀಸೆಂಟ್ಲಿ ನನಗೆ ನೋಕಿಯಾ ಬಂದಿತ್ತು, ಅದನ್ನ ಕೂಡ ಗಿವ್ ಅವೇ ಮಾಡಿದೆ, ಒಂದು ಸ್ಮಾರ್ಟ್ ಫೋನ್ ವಿನ್ ಕೂಡ ಹಾಕಿದ್ರೆ. ನಾವು ಮತ್ತೆ ಇವತ್ತು ಸ್ಯಾಮ್ಸಂಗ್ M31 ಪರ್ಚೇಸ್ ಮಾಡಿದ್ವಿ. ಸೊ ಇದ್ರ ಬಗ್ಗೆ ನನ್ನ ಅನಿಸಿಕೆ ಏನಿದೆ ಮತ್ತೆ ಡೈರೆಕ್ಟ್ ಒಪಿನಿಯನ್ ಕೊಂಡ್ಕೊಳ್ಬಾರ್ದ ಇಲ್ವಾ ಅಂತ ಫುಲ್ ರಿವ್ಯೂನಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಆದರೂ ಸ್ಪೆಸಿಫಿಕೇಶನ್ ಮತ್ತೆ ಈ ವಿಡಿಯೋ ನೋಡಿದ ತಕ್ಷಣ ನೀವು ಡಿಸೈಡ್ ಮಾಡ್ಕೋಬಹುದು. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಈ ಸ್ಮಾರ್ಟ್ ಫೋನ್ ಯಾವಾಗ ಕೈಯಲ್ಲಿ ತೊಗೊಂಡೆ, ಇನ್ ಹ್ಯಾಂಡ್ ಆಗಲಿ, ಇದರ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಈ ಸ್ಮಾರ್ಟ್ ಫೋನ್ ಹೇಗೆ ಅನಿಸ್ತು ಅಂತ ಹೇಳಿದ್ರೆ, ಖಂಡಿತ ಈ ಸ್ಮಾರ್ಟ್ ಫೋನ್ ತುಂಬ ಲೈಟ್ ವೇಟ್ ಇದೆ. 6000 mAh ಬ್ಯಾಟ್ರಿ ಇದೆ ಅಂತಲೇ ಅನಿಸಲ್ಲ. ತುಂಬ ಕೈಯಲ್ಲಿ ಕಾಂಪ್ಯಾಕ್ಟ್ ಆಗಿ ಫಿಟ್ ಆಗಿ ನೀವು ಇದನ್ನು ಹಿಡ್ಕೋಬೋದು. ಗ್ರಿಪ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ಯಾವಾಗ ಇದ್ರ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬೇರೆ ಸ್ಮಾರ್ಟ್ ಫೋನ್ಸಿಗೆ ಕಂಪೇರ್ ಮಾಡ್ತೀವಿ, ಈ ಬಜೆಟಲ್ಲಿ 10,000 ರೂಪಾಯಿಗಿರುವಂಥ ಸ್ಮಾರ್ಟ್ ಫೋನ್ಸ್ಗಳು ಕೂಡ ಇದಕ್ಕಿಂತ ಮಚ್ ಬೆಟ್ರ್, ಎಷ್ಟೋ ಒಳ್ಳೆ ಬಿಲ್ಡ್ ಕ್ವಾಲಿಟಿಯೊಂದಿಗೆ, ಗ್ಲಾಸ್ ಬಾಡಿಯೊಂದಿಗೆ, ಕಲರ್ ಡಿಸೈನ್ ನೋಡ್ತಾ ಇದ್ವಿ. ಅವರ ತುಂಬಾ ಜೋರಾಗಿ 2020 ಹೋಳಿ ಹಬ್ಬನ ಆಚರಿಸಿದ್ದಾರೆ. ಬಟ್ ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಫ್ಯಾನ್ಸ್ಗೆ ಆಚರಿಸಕ್ಕೆ ಕೊಡ್ತಾ ಇಲ್ಲ. ಈ ಸ್ಯಾಮ್ಸಂಗ್ ಫೋನ್ ಅಲ್ಲಿ ಮುಂದಿನ ಡಿಸ್ಪ್ಲೇ ಮತ್ತೆ ಮುಂದಿನ ಡಿಸೈನ್ ಬಿಟ್ಟು ಹಿಂದೆ ಗ್ಲಾಸ್ ಬಾಡಿ ಮತ್ತೆ ಏನಾದರೂ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಿದ್ರು, ಒಳ್ಳೆ ಡಿಸೈನ್ ಕೊಡ್ತಿದ್ರು ಅಂದ್ರೆ ಖಂಡಿತ ಈ ಫೋನ್ ಒಂದು ಒಳ್ಳೆ ಡಿಸೈನ್ ಕೂಡ ತೊಗೊಂಡು ಬರ್ತಿತ್ತು ಅಂತ ನನಗನ್ನಿಸ್ತು. ಇದು ಈ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಬಗ್ಗೆ ಬೇರೆ ಮಾತೇ ಇಲ್ಲ. ಓಕೆ, 6.4 ಇಂಚಸ್ ಇರೋ ಸೂಪರ್ ಆಮ್ರೋಡ್ ಫುಲ್ HD+ ಡಿಸ್ಪ್ಲೇ ನೋಡ್ತಾ ಇದ್ವಿ. ತುಂಬ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಬ್ರೈಟರ್ ಕಲರ್ಸ್ಗಳನ್ನ ನೋಡ್ತಾ ಇದ್ವಿ. 420 ನೀಟ್ಸ್ ಒಂದಿಗೆ ಬ್ರೈಟ್ನೆಸ್, ಔಟ್ಡೋರ್ ಇಂಡೋರ್ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ತುಂಬ ಅಂದರೆ ತುಂಬ ಒಂದು ಒಳ್ಳೆ ಡಿಸ್ಪ್ಲೇ ಇದೆ ಅಂತ ಹೇಳ್ಕೋಬಹುದು. ಇದು ಈ ಸ್ಮಾರ್ಟ್ ಫೋನಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಐಡಿ ಅನ್ಲಾಕ್ನ ಕೊಡ್ತಾ ಇದ್ದಾರೆ. ನಿಮಗೆ ಫಿಂಗರ್ ಪ್ರಿಂಟ್ನಲ್ಲಿ ತುಂಬ ಫಾಸ್ಟಾಗಿ ತುಂಬ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ನೀವು ನೋಡ್ಕೋಬೋದು, ನಾನು ಟಚ್ ಮಾಡಿದ ತಕ್ಷಣ ಫಟಾಕ್ಸ್ ಇದು ಅನ್ಲಾಕ್ ಆಗುತ್ತೆ. ಬಟ್ ಯಾವಾಗ ಫೇಸ್ ಐಡಿನ ಟ್ರೈ ಮಾಡ್ತೀನಿ, 1 ರಿಂದ 2 ಸೆಕೆಂಡ್ ಸ್ಲೋ ಆಗಿ ಇದು ಅನ್ಲಾಕ್ ಆಗ್ತಿರುವಂಥದ್ದು. ಸ್ಲೋ ಅಂದರೆ ತುಂಬ ಸ್ಲೋ ಆಗ್ತಿರುವಂಥದ್ದು. ಇನ್ನು ಈ ಸ್ಮಾರ್ಟ್ ಫೋನ್ ಅಸಲಿ ಸತ್ಯದ ಬಗ್ಗೆ ನಿಮ್ಗೆ ತುಂಬ ಜನ ಯಾರು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿ ಅನ್ಕೋತಾ ಇದ್ದೀನಿ. ಬಟ್ ನನ್ನ ಒಪಿನಿಯನ್ ನಿಮಗೆ ಡೈರೆಕ್ಟ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಯಾಮ್ಸಂಗ್ನ Exynos 9611 ಪ್ರೊಸೆಸರ್ನ ಕೊಡ್ತಾ ಇದ್ದಾರೆ. ಈ ಪ್ರೊಸೆಸರ್ 10,000 ರೂಪಾಯಿಗೆ ಸಿಗ್ತಾ ಇರುವಂಥ ಸ್ನ್ಯಾಪ್ಡ್ರ್ಯಾಗನ್ 665ಗೆ ಇದು ಕಾಂಪಿಟೇಟ್ ಮಾಡುತ್ತೆ. ಬಟ್ ಇದು 15,000 ರೂಪಾಯಿಗೆ ನಮಗೆ ಸ್ಯಾಮ್ಸಂಗ್ ಅವ್ರು ಕೊಡ್ತಾ ಇದ್ದಾರೆ. 15,000 ಕೊಡ್ತಾ ಇದ್ದೀರಾ, ಓಕೆ. 20,000 ರೂಪಾಯಿ ಕೂಡ Exynosನ 9611 ಪ್ರೊಸೆಸರ್, ಇದನ್ನೇ ನೋಡ್ತಾ ಇದ್ವಿ A15ನಲ್ಲಿ, A50s ಇನ್ನು 24,000 ರೂಪಾಯಿ ಕೂಡ A51ನಲ್ಲಿ ಇದೇ ಪ್ರೊಸೆಸರ್. ಸ್ಯಾಮ್ಸಂಗ್ ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಈ ಬಜೆಟಲ್ಲಿ ಬೇರೆ ಸ್ಮಾರ್ಟ್ ಫೋನ್ಸ್ಗಳು ಮಾರ್ಕೆಟಲ್ಲಿ ಒಳ್ಳೆ ಪ್ರೊಸೆಸರ್ ಅಂತ ಎಷ್ಟೋ ಹವಾ ಮಾಡ್ಕೊಳ್ತಿದೆ, ಎಷ್ಟೋ ಒದ್ದಾಡ್ತೆ. ರಿಯಲ್ಮಿ, ಶೋಮಿ, ರೆಡ್ಮಿ ಈ ಕಂಪ್ನಿಗೆಲ್ಲ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಕೊಡ್ತಾ ಇದೆ. ಎಕ್ಸಾಂಪಲ್, ಸ್ನ್ಯಾಪ್ಡ್ರ್ಯಾಗನ್ ಸೀರೀಸ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 720G ಬರ್ತಾ ಇದೆ ರೆಡ್ಮಿ ನೋಟ್ 9 ಪ್ರೋ, ನೋಟ್ 9ನಲ್ಲಿ. ಇನ್ನು ರಿಯಲ್ಮಿ ಅವರು ಹಿಲಿಯೋ G90T ಯೊಂದಿಗೆ ರಿಯಲ್ಮಿ 6ನ ಲಾಂಚ್ ಮಾಡಿದ್ರು. ರೆಡ್ಮಿ ನೋಟ್ 8 ಪ್ರೋನಲ್ಲಿ ಕೂಡ ಇದೇ ಪ್ರೊಸೆಸರನ್ನು ನೋಡ್ತಾ ಇದ್ವಿ. 13,000 ರೂಪಾಯಿಗೆ ಎಷ್ಟೋ ಮಚ್ ಬೆಟರ್ ಕ್ವಾಲಿಟಿ ಇರುವಂಥ ಒಂದು ಪ್ರೊಸೆಸರ್ನ ನಾವು ಆ ಫೋನ್ಸ್ಗಳು ನೋಡ್ತಾ ಇದ್ವಿ. ಬಟ್ ಯಾಕೆ ಇದರಲ್ಲಿ ಬರ್ತಾ ಇಲ್ಲ? 15,000 ರೂಪಾಯಿ ಇದಕ್ಕೂ ಕೊಡ್ತಾ ಇದೀವಲ್ವಾ? ಖಂಡಿತ ಇದು ನನ್ನ ಪ್ರಕಾರ ಒಂದು ಒಳ್ಳೆ ಪ್ರೊಸೆಸರ್ ಅಲ್ವೇ ಅಲ್ಲ. ಬಟ್ ಎಲ್ಲರೂ ಡೀಸೆಂಟ್, ಓಕೆ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಈ ಸ್ಮಾರ್ಟ್ ಫೋನಲ್ಲಿ ಈ ಸೆಲ್ಫಿ ಕ್ಯಾಮ್ರಾದಿಂದ ತುಂಬ ಇಂಪ್ರೆಸ್ ಆದೆ. ಲೈಕ್ ನನಗೆ ತುಂಬ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ಕೊಡ್ತು. ಒಂದು, ಇವರ AI ತುಂಬ ಇಂಟ್ರೆಸ್ಟಿಂಗ್ ಇದೆ, ಮತ್ತು ಕಲರ್ಸ್ಗಳಾಗಲಿ, ಸ್ಕಿನ್ ಟೋನ್ಸ್ಗಳಾಗಲಿ, ಡೈನಾಮಿಕ್ ರೇಂಜ್ ತುಂಬ ಒಳ್ಳೆ ರೀತಿಯಾಗಿ ಕ್ಯಾಪ್ಚರ್ ಮಾಡುತ್ತೆ. ಇಷ್ಟಲ್ಲೇ 30 FPS 4K ರೆಕಾರ್ಡ್ನ ಕೂಡ ಇದು ಮಾಡುತ್ತೆ ಸೆಲ್ಫಿ ಕ್ಯಾಮ್ರಾದಿಂದ. ಖಂಡಿತ ವ್ಲಾಗರ್ಸ್ಗೆಲ್ಲ 4K ಯೂಸ್ ಮಾಡ್ಬೋದು, ಬಟ್ ಸ್ಟೆಬಲೈಸೇಷನ್ ಕೊಟ್ಟಿಲ್ಲ, ಇದೊಂದು ಮಿಸ್ಸಿಂಗ್ ಇದೆ. ಸೊ ನೆಕ್ಸ್ಟ್ ಟೈಮ್ ಅಲ್ಲಾದರೂ ಸ್ಟೆಬಲೈಸೇಷನ್ ಸಿಗುತ್ತೆ ಅನ್ಕೋತೀನಿ. ಇನ್ನು 64 MP ರಿಯರ್ ಕ್ಯಾಮ್ರಾ ತುಂಬ ಹೈಲೈಟ್ ಆಗಿ ಎಲ್ಲ ಕಡೆ ತುಂಬ ಜನ, ತುಂಬ ಕ್ರಿಯೇಟರ್ಸ್ ಇದ್ರ ಬಗ್ಗೆ ತುಂಬ ಮಾತಾಡಿದರೆ. ಬಟ್ ನನ್ನ ಸಿಂಪಲ್ ಮಾತುಗಳು ಈ ಫೋನ್ ಬಗ್ಗೆ ಅಂದರೆ, ನಾನು ಇದಕ್ಕೂ ಮುಂಚೆ ನಮ್ಮ ಫ್ರೆಂಡ್ ಹತ್ರ ಸ್ಯಾಮ್ಸಂಗ್ M30s ಇತ್ತು, ಅದು 48 MP ಸ್ಯಾಮ್ಸಂಗ್ ಸೆನ್ಸರ್ ಇತ್ತು. ಸೊ ಅದನ್ನು ಯೂಸ್ ಮಾಡಿದ್ರೆ ಫೋಟೋಗಳನ್ನ ತೆಗೆದಿದ್ದೀನಿ. ಇನ್ನು ಅದಾದ ತಕ್ಷಣ ನಾನು ಈ ಫೋನ್ 64 MP ಸೋನಿ ಸೆನ್ಸರ್ ಇದೆ ಇದು ಕೂಡ. ಸೊ ಇದರಲ್ಲಿ ಅದಕ್ಕೆ ನಾನು ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕ ಮಟ್ಟಿಗೆ ಎಲ್ಲೋ ಡೈನಾಮಿಕ್ ರೇಂಜಲ್ಲಿ ಚೇಂಜಸ್ ಆಗಿದೆ. ಬಟ್ ಸೇಮ್ ಕ್ಲಾರಿಟಿ, ಸೇಮ್ ಕ್ವಾಲಿಟಿಯೊಂದಿಗೆ ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ವಿ ಖಂಡಿತ.
ಇನ್ನು ಡೀಟೇಲ್ ಆಗಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ರೀಸೆಂಟ್ಲಿ ನಾವು ರೆಡ್ಮಿ ನೋಟ್ 8ನ ಯೂಸ್ ಮಾಡಿದ್ದೆ. ಅದರಲ್ಲಿ ಸೋನಿ IMX586 ಸೆನ್ಸರ್ 48 ಮೆಗಾ ಪಿಕ್ಸೆಲ್ ಸೆನ್ಸರ್ ನೋಡ್ಕೊಂಡಿದ್ವಿ. ಅದಾದ ತಕ್ಷಣ ನೆಕ್ಸ್ಟ್ ಅಪ್ಗ್ರೇಡ್ ನಾವು ಸದ್ಯಕ್ಕೆ ಪೋಕೋ X2 ಸೋನಿ IMX686 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಯೂಸ್ ಮಾಡ್ತಾ ಇದ್ದೀನಿ. ಎರಡರಲ್ಲಿ ಹೆವಿ ಡಿಫ್ರೆನ್ಸ್ನ ನೋಡ್ತಾ ಇದ್ವಿ, ತುಂಬ ಒಳ್ಳೆಯ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ವಿ. ಬಟ್ ಈ ಸ್ಯಾಮ್ಸಂಗ್ನ 48 to 64 ಮೆಗಾ ಪಿಕ್ಸೆಲ್ ಡಿಫ್ರೆನ್ಸ್ ನೋಡಲಿಲ್ಲ. ಬಟ್ ಈ ಸೆನ್ಸರ್ಸ್ಗಳ ಡಿಫ್ರೆನ್ಸ್ನ ನೋಡ್ತಾ ಇದ್ರಿ. ಸೊ ಈ ವಿಷಯಗಳು ನಿಮಗೆ ಗೊತ್ತಾಗಬೇಕು ಕ್ಯಾಮ್ರಾದಲ್ಲಿ. ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ಆಯಿತಾ, ಡಿಫ್ರೆನ್ಸ್ ನೋಡ್ತಾ ಇಲ್ಲ, ತುಂಬ ಅಪ್ಗ್ರೇಡ್ ಆಗಿ ಈ ಫೋನಲ್ಲಿ ನಮಗೆ ಫೀಚರ್ಸ್ಗಳು ಸಿಗ್ತಾರೆ ಅಂತ ಹೇಳ್ಕೊತಾ ಇದ್ದೀನಿ. ಬಟ್ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ಕೊಡುತ್ತೆ. 48 ಮೆಗಾ ಪಿಕ್ಸಲಲ್ಲಿ ನನ್ನ ಡೈನಾಮಿಕ್ ರೇಂಜ್ ಆಗಲಿ, ಕಲರ್ಸ್ಗಳಾಗಲಿ, ಸ್ಕಿನ್ ಟೋನ್ ಆಗಿರಲಿ, ತುಂಬ ಒಳ್ಳೆಯ ಪಿಕ್ಚರ್ಸ್ಗಳನ್ನ ಕೊಡೋಕ್ಕೆ ಸ್ಯಾಮ್ಸಂಗ್ನಲ್ಲಿ ಈ ಸೆನ್ಸರ್ ಟ್ರೈ ಮಾಡುತ್ತೆ. ಇನ್ನು ಮೈಕ್ರೋ ಶಾರ್ಟ್ಸ್ಗಳ ಕೂಡ ತಗೋಬೋದು, ನೀವು ಫೋಟೋ ಸ್ಯಾಂಪಲ್ಸ್ಗಳನ್ನ ಕೂಡ ಇಲ್ಲಿ ನೋಡ್ಕೊಳ್ಬೋದು. ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಸಿ ಪೋರ್ಟ್, 15 ವ್ಯಾಟ್ನ ಪವರ್ ಅಡಾಪ್ಟರ್, ಫೇಸ್ ಐ ಡಿ, ಫಿಂಗರ್ ಪ್ರಿಂಟ್, ಈ ಎಲ್ಲ ಫೀಚರ್ಸ್ಗಳನ್ನ ನಾವು ಬೇರೆ 10-15 ಸಾವಿರ ರೂಪಾಯಿಗೆ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಮಚ್ ಬೆಟರ್ ಸಿಗುತ್ತೆ. ಬೇರೆ ಫೋನ್ಸ್ಗಳು ತುಂಬಾ ಇದೆ. ಬಟ್ ಸ್ಯಾಮ್ಸಂಗ್ ಡೈ ಹಾರ್ಡ್ ಫ್ಯಾನ್ ಯಾರೆಲ್ಲ ಇದ್ರೆ, ಸ್ಯಾಮ್ಸಂಗ್ ಫೋನೇ ಬೇಕನ್ನೋರು ಕೂಡ ಈ ಫೋನ ತೊಗೊಳಿಕ್ಕೆ ಹೋಗ್ಬಿಡಿ ಆಯಿತಾ. ಇದರಲ್ಲಿ ಹೈಲೈಟ್ ಕ್ಯಾಮ್ರಾ ಮಾಡಿದ್ದಾರೆ, ಬಟ್ ಕ್ಯಾಮ್ರಾ ನನಗೆ ಅಷ್ಟೊಂದೇನು ಇಂಪ್ರೆಸಿವ್ ಅನಿಸಲಿಲ್ಲ. ಬಟ್ ಡಿಸ್ಪ್ಲೇ ಆದರೂ ಹೆವಿ ಇದೆ, ಸೂಪರ್ ಆಮ್ರೋಡ್ ಅಂದರೆ ಮಾತಾಡುವಂಗೆ ಇಲ್ಲ. ಬಟ್ ಖಂಡಿತ 2,000 ರೂಪಾಯಿ ಜಾಸ್ತಿ ಹಾಕಿ ನಿಮಗೆ ಇದಕ್ಕಿಂತ ಒಂದು ಒಳ್ಳೆ ಗ್ಲಾಸ್ಟಿಕ್ ಬಾಡಿ ಸಿಗುತ್ತೆ ಸ್ಯಾಮ್ಸಂಗ್ A50sನಲ್ಲಿ. ಮತ್ತು ನಾಕ್ ಸೆಕ್ಯೂರಿಟಿ ಕೂಡ ಸಿಗುತ್ತೆ, ಅಪ್ಲಿಕೇಶನ್, ಬ್ಯಾಂಕಿಂಗ್ ಎಲ್ಲ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ A50s ಜೊತೆ ಹೋಗಿ ಈ ಫೋನ್ ಅಷ್ಟೊಂದು ಇಂಪ್ರೆಸಿವ್ ಇಲ್ಲ ಅಂತ ನನಗೆ ಅನಿಸುತ್ತೆ. ತುಂಬ ಫೀಚರ್ಸ್ಗಳನ್ನ ಕಮ್ಮಿ ಮಾಡಿದ್ರೆ, ಪ್ರೈಸ್ ಕಮ್ಮಿ ಮಾಡೋಕ್ಕೋಸ್ಕರ ಮಾರ್ಕೆಟಲ್ಲಿ. ಸೊ ಇದ್ರ ಬಗ್ಗೆ ಫುಲ್ ರಿವ್ಯೂ ಮಾಡ್ತೀನಿ. 64 ಮೆಗಾ ಪಿಕ್ಸೆಲ್ ಸೋನಿ ಸೆನ್ಸರ್, ಸ್ಯಾಮ್ಸಂಗ್ ಸೆನ್ಸರ್ ಇರುತ್ತೆ, ತುಂಬ ವೀಡಿಯೋಗಳೆಲ್ಲ ಬರಲಿದೆ, ಕಂಪ್ಯಾರಿಸನ್ ಕೂಡ ಮಾಡೋಣ ಅಂತ. ಐ ಹೋಪ್ ಯು ಗೈಸ್ ನಿಮಗೆಲ್ಲ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನನ್ನ ಮನಸ್ಸಿನ ಮಾತು ಒಪಿನಿಯನ್ ಎಲ್ಲ ಸಿಕ್ತು ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ ಯಾರು ನಿಮ್ಗೆ ಡೀಟೇಲ್ ಆಗಿ ಮಾಹಿತಿ ಸಿಕ್ಕಿತ್ತು ಅಂದರೆ ಲೈಕ್ಸ್ಗಳ ಮುಖಾಂತರ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ನಮ್ಮ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್. ಪ್ಲೀಸ್.